ಇವತ್ತಿನ ವಿಡಿಯೋದೊಳಗ 10ನೇ ಲೇಖನ ಮಾನವ ಘನತೆಯ ಚಳುವಳಿ. ವಚನ ಚಳುವಳಿ ಮಾನವ ಘನತೆಯ ಚಳುವಳಿ ಆಗ್ಯದ. ಈ ಘನತೆಯ ಮೂಲ ಕಾಯಕದೊಳಗದ ಮತ್ತ ಕಾಯಕದಿಂದ ಬಂದದ್ದನ್ನ ಮಾತ್ರ ಸ್ವೀಕರಿಸುವುದರೊಳಗದ. ಹಿಂಗಾಗಿ ಶರಣರು ದೇವರಿಗೂ ಬೇಡುವವರಲ್ಲ, ಬೇಡುವುದು ಕಾಯಕಕ್ಕೆ ಮಾಡುವಂತ ಅಪಮಾನ ಅಂತಾರ. ಆ ಮೂಲಕ ಮಾನವ ಘನತೆಯನ್ನ ಎತ್ತಿ ಹಿಡಿತಾರ. ಐಹಿಕ ಬದುಕಿನ ವಿಚಾರ ಬಂದಾಗ ಶರಣರು ಎಂದಿಗೂ ದೇವರ ಮೇಲೆ ಅವಲಂಬಿತರಾದವರಲ್ಲ. ವ್ಯಾಧಿ ಬಂದಡೆ ನರಳು, ಬೇನೆ ಬಂದಡೆ ವರಲು, ಜೀವ ಹೋದಡೆ ಸಾಯಿ. ಇದಕ್ಕ ದೇವರ ಹಂಗೇಕೆ ಅಂತೇಳಿ ಲದ್ದೆಯ ಸೋಮಣ್ಣ ಪ್ರಶ್ನೆ ಮಾಡ್ತಾರ. ದೈನಂದಿನ ಬದುಕಿನ ಆಗು ಹೋಗುಗಳೆಲ್ಲ ಆಯಾ ವ್ಯಕ್ತಿಯಿಂದಲೇ ನೆರವೇರುವಂತವು ಹೊರತಾಗಿ ಗುರು, ಲಿಂಗ, ಜಂಗಮ, ಪಾದೋದಕ ಮತ್ತು ಪ್ರಸಾದದಿಂದ ಆಗೋದಿಲ್ಲ ಅಂತ ಚನ್ನಬಸವಣ್ಣವರು ತಿಳಿಸ್ತಾರ. ಶಿವಶಕ್ತಿ ಸಂಪುಟವೆಂಬುದೆಂತು ಹೇಳಿರಣ್ಣ, ಶಿವನೇ ಚೈತನ್ಯಾತ್ಮಕನು, ಶಕ್ತಿಯೇ ಚಿತ್ತು. ಇಂತು ಚೈತನ್ಯಾತ್ಮಕನೇ ಚಿತ್ ಸ್ವರೂಪನೆಂದರಿಯಬಲ್ಲಡೆ, ಆತನೇ ಶರಣ ಗುಹೇಶ್ವರ ಅಂತ ಪ್ರಭುದೇವರು ತಿಳಿಸ್ತಾರ. ಶಿವನೇ ಚೈತನ್ಯನಾದ ಕಾರಣ ಮತ್ತು ಆತನೇ ಚಿತ್ ಸ್ವರೂಪ ಅಂತೇಳಿ ಅರಿತಾಗ ನಾವು ಮಾಡುವಂತ ಕಾಯಕಕ್ಕೂ ಆತನೇ ಮೂಲವಾಗಿರ್ತಾನ. ಆದ್ದರಿಂದ ಮಾನವರು ಕಾಯಕವನ್ನ ಅವಲಂಬಿಸಿದಾಗ ಭೌತಿಕ ಜಗತ್ತಿನ ಅವಶ್ಯಕತೆಗಳಿಗಾಗಿ ದೇವರಿಗಾಗಲಿ ಇನ್ನೊಬ್ಬರಿಗಾಗಲಿ ಕೇಳುವ ಅವಶ್ಯಕತೆ ಇರೋದಿಲ್ಲ. ಹಸಿದಾಗ ಒಂದು ತುತ್ತು ಓಗರವನ್ನಿಕ್ಕುವೆ, ನಾ ದೇವ ಕಾಣ ಗುಹೇಶ್ವರ ಅಂತ ಅಲ್ಲಮ ಪ್ರಭುದೇವರು ಇನ್ನೊಂದು ವಚನದೊಳಗ ಮಾನವನ ಮಹತ್ವವನ್ನ ಸಾರ್ತಾರ. ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ, ಬೇಡು ಬೇಡಲೇ ಹಂದೆ ಅಂತ ಬಸವಣ್ಣನವರು ದೇವರಿಗೆ ಹೇಳ್ತಾರ. ಹೆಂಗ ದೇವರನ್ನ ಹೇಳಿ ಅಂತೇಳಿ ಕರೆಯುವ ಮೂಲಕ ಮಾನವ ಕುಲಕ್ಕ ಧೈರ್ಯ ತುಂಬುತ್ತಾರ. ಮನುಷ್ಯರು ದುಡಿಬೇಕು ಮತ್ತು ಕೊಡಬೇಕು ಅನ್ನೋದರ ಕಡೆಗೆ ಒತ್ತು ಕೊಡ್ತಾರ. ಹೆಂಗ ಶರಣರು ವ್ಯಷ್ಟಿ, ಸಮಷ್ಟಿ ಮತ್ತು ಇವುಗಳಿಗೆ ಕಾರಣವಾದ ಸೃಷ್ಟಿಕರ್ತನ ಮಧ್ಯೆ ಇರುವಂತ ಸಾಮರಸ್ಯವನ್ನ ಕಾಯಕ ದಾಸೋಹದ ಮೂಲಕ ಎತ್ತಿ ತೋರಿಸ್ತಾರ. ಬ್ರಹ್ಮನ ನಾವು ಬಲ್ಲೆವು, ವಿಷ್ಣುವ ನಾವು ಬಲ್ಲೆವು, 33 ಕೋಟಿ ದೇವರುಗಳ ನಾವು ಬಲ್ಲೆವು. ಅದೇನು ಕಾರಣವೆಂದರೆ ಇವರು ಹಲವು ಕಾಲ ನಮ್ಮ ನೆರೆಮನೆಯಲ್ಲಿದ್ದರಾಗಿ, ಇವರು ದೇವರೆಂಬುದ ನಾ ಬಲ್ಲೆನಾಗಿ, ಒಲ್ಲೆನೆಂದಾತನಂಬಿಗ ಚೋಡಯ್ಯ ಅಂತ ಅಂಬಿಗರ ಚೋಡಯ್ಯನವ್ರು ಹೇಳ್ತಾರ. 33 ಕೋಟಿ ದೇವತೆಗಳು ಮಾನವ ನಿರ್ಮಿತ ಆಗ್ಯಾವ. ಆದ್ದರಿಂದ ಇವು ಕಣ್ಣಿಗೆ ಕಾಣ್ತಾವ. ಜಗತ್ತನ್ನ ಸೃಷ್ಟಿಸಿದ ಸೃಷ್ಟಿಕರ್ತ ಅಗೋಚರನಾಗ್ಯಾನ, ಅಂದ್ರೆ ಕಣ್ಣಿಗೆ ಕಾಣೋದಿಲ್ಲ. ಇದೆಲ್ಲವನ್ನ ಬಲ್ಲ ಅಂಬಿಗರ ಚೋಡಯ್ಯನವರು ಮಾನವ ನಿರ್ಮಿತ ದೇವರುಗಳನ್ನ ತಿರಸ್ಕಾರ ಮಾಡ್ತಾರ.